ಆತ್ಮಸಾಕ್ಷಿ ಮತ್ತು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ. ಅಂದ್ರೆ ಬಿಜೆಪಿಯಲ್ಲಿ ಯಾವುದೇ ರೀತಿಯಾದ ಹೊಂದಾಣಿಕೆ ಇಲ್ಲ, ಹಂಗಾಗಿ ಈ ರೀತಿಯಾಗಿದೆ. ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ, ನಾವು ಕೆಲವು ಸಂಗತಿಗಳನ್ನು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡೋಕ್ಕೆ ಬಯಸೋದಿಲ್ಲ. ಅದು ಗೊತ್ತಾಗಬೇಕು. ಯಾಕೆಂದರೆ ನಮ್ಮ ಬಿ ಜೆ ಪಿಗೆ ಅನ್ನೋದು 4 ಕೋಟಿ ವ್ಯತ್ಯಾಸ ಆಗಿದೆ. ಯಾವುದು ಲಿಂಗರಾಜ್ ಪಾಟೀಲ್ರದ್ದು 3 ಓಟು ಮತ್ತು 1 ರಘು ಕೌಟಿಲ್ಯ ಅವರಿಗೆ ಹಾಕಿದ 1 ಓಟು, ಅದು ಕುಲಿಗೆಟ್ಟಿರೋದು. ಅಲ್ಲಿ 4 ಕೋಟು ಬಿ ಜೆ ಪಿಗೆ ಹಾಕಿದ್ರೊಳಗೆ ಬಿ ಜೆ ಪಿಯೇ ಅಲಾಟ್ ಮಾಡಿರೋದ್ರೊಳಗೆ ವ್ಯತ್ಯಾಸ ಆಗಿದೆ. ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಿ ಜೆ ಪಿಯವರು ಬಿ ಜೆ ಪಿಗೆ 4 ಜನ ಹಾಕಿಲ್ಲ ಅನ್ನೋದು. ಇನ್ನು ಜೆ ಡಿ ಎಸ್ಸಿಗೆ ಅನ್ನೋದು ಒಟ್ಟು 22ರಲ್ಲಿ 14 ಬಿದ್ದಿದೆ. ಒಟ್ಟು 8 ಓಟ್ ಕಡಿಮೆ ಆಗಿದೆ. ಯಾರು ಕಡಿಮೆ ಅದನ್ನು ನಾವು ಇವತ್ತು ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ. ಅನುಮಾನಗಳನ್ನು ಆಧರಿಸಿ ಮಾತಾಡೋದು ಸಾರ್ವಜನಿಕವಾಗಿ ಸೂಕ್ತ ಆಗಲ್ಲ. ಯಾಕೆಂದರೆ ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಅಲ್ಲ ಅಂತ ಹಿಂದೆನೇ ಒಂದು ಹೇಳ್ಬಿಟ್ಟಿದ್ದಾರೆ. ಕಣ್ಣಾರೆ ಕಂಡರೂ ಕೂಡ ಅದನ್ನು ಪರಿಶೀಲಿಸಿ ನೋಡಬೇಕು, ಪರಾಂಬರಿಸಿ ನೋಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕಾಣದೇ ಇರೋದನ್ನು ನಾವು ಇಂಥವ್ರೆ ಅಂಥೇಳಿ ಅನುಮಾನ ಪಡೋದು, ಅವರು ಅದನ್ನು ಆ ಥರ ಮಾಡಿಲ್ಲದೆ ಇದ್ದರೆ ಆ ಪಾಪಕ್ಕೆ ನಾವು ಹೊಣೆ ಆಗಬೇಕಾಗತ್ತೆ. ಹಾಗಾಗಿ ನಾವೀಗ ಪ್ರೈಮರಿ ರಿಸೋರ್ಸನ್ನು ಆಧರಿಸಿ ನಮ್ಮದೇ ಆದಂಥ ಒಂದು ವ್ಯವಸ್ಥೆ ಒಳಗಡೆ ಪರಿಶೀಲನೆ ನಡೆಸ್ತಾ ಇದ್ದೀವಿ. ನೋಡೋಣ, ಇವತ್ತಿಲ್ಲ ನಾಳೆ ಸತ್ಯ ಹೊರಗೆ ಬರುತ್ತೆ. ಅಲ್ಲ, ಆ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗಿರೋದು ಅಲ್ಲ. ಆ ಪಟ್ಟಿ ಅಲಾಟ್ ಮಾಡಿದ್ದು ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷದ ನಾಯಕರು. ಬಿಡುಗಡೆ ಏನಾದ್ರು ಮಾಡಬೇಕಾಗಿದ್ರು ಅವರೇ ಬಿಡುಗಡೆ ಮಾಡಬೇಕು. ಆತ್ಮಸಾಕ್ಷಿ ಮತ್ತು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ. ಅಂದ್ರೆ ಬಿಜೆಪಿಯಲ್ಲಿ ಯಾವುದೇ ರೀತಿಯಾದ ಹೊಂದಾಣಿಕೆ ಇಲ್ಲ, ಹಂಗಾಗಿ ಈ ರೀತಿಯಾಗಿದೆ. ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ, ನಾವು ಕೆಲವು ಸಂಗತಿಗಳನ್ನು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡೋಕ್ಕೆ ಬಯಸೋದಿಲ್ಲ. ಅದು ಗೊತ್ತಾಗಬೇಕು. ಯಾಕೆಂದರೆ ನಮ್ಮ ಬಿ ಜೆ ಪಿಗೆ ಅನ್ನೋದು 4 ಕೋಟಿ ವ್ಯತ್ಯಾಸ ಆಗಿದೆ. ಯಾವುದು ಲಿಂಗರಾಜ್ ಪಾಟೀಲ್ರದ್ದು 3 ಓಟು ಮತ್ತು 1 ರಘು ಕೌಟಿಲ್ಯ ಅವರಿಗೆ ಹಾಕಿದ 1 ಓಟು, ಅದು ಕುಲಿಗೆಟ್ಟಿರೋದು. ಅಲ್ಲಿ 4 ಕೋಟು ಬಿ ಜೆ ಪಿಗೆ ಹಾಕಿದ್ರೊಳಗೆ ಬಿ ಜೆ ಪಿಯೇ ಅಲಾಟ್ ಮಾಡಿರೋದ್ರೊಳಗೆ ವ್ಯತ್ಯಾಸ ಆಗಿದೆ. ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಿ ಜೆ ಪಿಯವರು ಬಿ ಜೆ ಪಿಗೆ 4 ಜನ ಹಾಕಿಲ್ಲ ಅನ್ನೋದು. ಇನ್ನು ಜೆ ಡಿ ಎಸ್ಸಿಗೆ ಅನ್ನೋದು ಒಟ್ಟು 22ರಲ್ಲಿ 14 ಬಿದ್ದಿದೆ. ಒಟ್ಟು 8 ಓಟ್ ಕಡಿಮೆ ಆಗಿದೆ. ಯಾರು ಕಡಿಮೆ ಅದನ್ನು ನಾವು ಇವತ್ತು ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ. ಅನುಮಾನಗಳನ್ನು ಆಧರಿಸಿ ಮಾತಾಡೋದು ಸಾರ್ವಜನಿಕವಾಗಿ ಸೂಕ್ತ ಆಗಲ್ಲ. ಯಾಕೆಂದರೆ ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಅಲ್ಲ ಅಂತ ಹಿಂದೆನೇ ಒಂದು ಹೇಳ್ಬಿಟ್ಟಿದ್ದಾರೆ. ಕಣ್ಣಾರೆ ಕಂಡರೂ ಕೂಡ ಅದನ್ನು ಪರಿಶೀಲಿಸಿ ನೋಡಬೇಕು, ಪರಾಂಬರಿಸಿ ನೋಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕಾಣದೇ ಇರೋದನ್ನು ನಾವು ಇಂಥವ್ರೆ ಅಂಥೇಳಿ ಅನುಮಾನ ಪಡೋದು, ಅವರು ಅದನ್ನು ಆ ಥರ ಮಾಡಿಲ್ಲದೆ ಇದ್ದರೆ ಆ ಪಾಪಕ್ಕೆ ನಾವು ಹೊಣೆ ಆಗಬೇಕಾಗತ್ತೆ. ಹಾಗಾಗಿ ನಾವೀಗ ಪ್ರೈಮರಿ ರಿಸೋರ್ಸನ್ನು ಆಧರಿಸಿ ನಮ್ಮದೇ ಆದಂಥ ಒಂದು ವ್ಯವಸ್ಥೆ ಒಳಗಡೆ ಪರಿಶೀಲನೆ ನಡೆಸ್ತಾ ಇದ್ದೀವಿ. ನೋಡೋಣ, ಇವತ್ತಿಲ್ಲ ನಾಳೆ ಸತ್ಯ ಹೊರಗೆ ಬರುತ್ತೆ. ಅಲ್ಲ, ಆ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗಿರೋದು ಅಲ್ಲ. ಆ ಪಟ್ಟಿ ಅಲಾಟ್ ಮಾಡಿದ್ದು ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷದ ನಾಯಕರು. ಬಿಡುಗಡೆ ಏನಾದ್ರು ಮಾಡಬೇಕಾಗಿದ್ರು ಅವರೇ ಬಿಡುಗಡೆ ಮಾಡಬೇಕು.